ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶಿರುವಿನಲ್ಲಿ ಶಾಂತಿ ಹರಕೆ ತೀರಿಸ್ಬೇಕು ಅಂತ ಹೇಳಿ ರೋಹಿಣಿ ಮನೋಜಂಗೆ ಇಬ್ರಿಗೂ ದೇವಸ್ಥಾನಕ್ಕೆ ಕರ್ಕೊಂಬರ್ತಾಳೆ. ಕರ್ಕೊಂಬಂದು ಮನೋಜ, ಈಗ ನೀನು ಹರಕೆ ತೀರಿಸಲೇಬೇಕು ಅಂತ ಹೇಳಿದಾಗ, ಅಮ್ಮ ಯಾಕಮ್ಮ ನನಗೆ ಕರ್ಕೊಂಬಂದಿದ್ಯಾ, ಚಳಿ ಬೇರೆ ಆಗ್ತಾಯಿದೆ, ಈಗ ನಾನು ಹರಕೆ ತೀರಿಸಲೇಬೇಕಾ ಅಂತ ಹೇಳಿದಾಗ, ನೋಡಪ್ಪ ನಿನಗೋಸ್ಕರ ನಾನು ಬೇಡ್ಕೊಂಡಿದ್ದು ನೀವು ಮಾಡಲೇಬೇಕು, ನೀನು ರೋಹಿಣಿ ಹರಕೆ ತೀರಿಸಲೇಬೇಕು ಅಂತ ಹೇಳಿ ಅಂದರೆ ನೀರನ್ನ ಹಾಕಿಬಿಟ್ಟು ಮೈ ಮೇಲೆಲ್ಲ ನೀರು ಹಾಕಿ, ಈಗ ಉರುಳು ಸೇವೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾಳೆ ಶಾಂತಿ. ಅಮ್ಮ ಅಂತ ಹೇಳಿದಾಗ, ನೀನೇನು ಮಾತಾಡಬೇಡ, ಉರುಳು ಸೇವೆ ಸ್ಟಾರ್ಟ್ ಮಾಡಿ ರೋಹಿಣಿ, ಉರುಳು ಸೇವೆ ಸ್ಟಾರ್ಟ್ ಮಾಡು ಅಂತ ಹೇಳಿ ಇಬ್ಬರಿಗೂ ಅಡ್ಡ ಬೀಳಿಸಿ ನೀನು ಉರುಳು ಸೇವೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾಳೆ. ಮನೋಜ ಉರುಳು ಸೇವೆ ಮಾಡ್ತಾ ಮಾಡ್ತಾ ಮಾಡ್ತಾ, ಅಮ್ಮ ನನಗೆ ಬೆನ್ನೆಲ್ಲ ನೋವ್ತಾ ಇದೆ, ಆಗ್ತಾಯಿಲ್ಲಮ್ಮ, ನಾಳೆ ಬಂದು ಮಾಡೋಣವ ಅಂತ ಹೇಳಿದಾಗ, ಇದನ್ನು ಇನ್ಸ್ಟಾಲ್ಮೆಂಟಲ್ಲಿ ತೀರಿಸ್ತಾ ಇದೆಯಾ, ನೀನು ಫಸ್ಟ್ ಉರುಳು ಸೇವೆ ಮಾಡು ಅಂತ ಹೇಳಿದಾಗ, ಮನೋಜ್ ಇನ್ನೊಂದು ಸ್ವಲ್ಪ ದೂರ, ನೀನು ಬೇಗನೆ ನಾವು ಉರುಳು ಸೇವೆ ಮಾಡ್ಬೋದು, ಬೇಗ ಬೇಗ ಇದು ಉರುಳು ಸೇವೆ ಮಾಡು ಅಂತ ಹೇಳಿ ರೋಹಿಣಿ ಹೇಳಿದಾಗ, ಸರಿ ಅಂತ ಹೇಳಿ ಮನೋಜ ಹೋಗ್ತಾನೆ. ಇನ್ನೊಂದು ಕಡೆ ಟೆಂಪಲ್ಗೆ, ಅದೇ ದೇವಸ್ಥಾನಕ್ಕೆ ಕಸ್ಟಮರ್ಗೆ ಡ್ರಾಪ್ ಕೊಡಬೇಕು ಅಂತ ಹೇಳಿ ಸೂರ್ಯ ಬರ್ತಾನೆ. ಸೂರ್ಯ ಬಂದು ಒಬ್ಬರಿಗೆ ಕಸ್ಟಮರ್ಗೆ ಫೋನ್ ಮಾಡಿಬಿಟ್ಟು, ಸರ್ ಎಲ್ಲಿದ್ದೀರಾ ಸರ್, ದೇವಸ್ಥಾನದ ಒಳಗಡೆ ಇದ್ದೀರಾ ಹೊರಗಡೆ ಇದ್ದೀರಾ, ನಾನು ಬಂದಿದ್ದೀನಿ ದೇವಸ್ಥಾನ ಹತ್ರ ಅಂತ ಹೇಳಿದಾಗ, ಇನ್ನೂ ನಾವು ಬಂದಿಲ್ಲಪ್ಪ, ನಾವು ಬರ್ತೀವಿ, ವೆಯ್ಟ್ ಮಾಡಿ, ಒಂದು ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದಾಗ, ಸರಿ ಸರ್ ನೀವು ಬನ್ನಿ ನಾವು ಹೊರಡೋಣಂತೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಸರಿ ಅಂತ ಹೇಳಿ ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತಾನೆ ಸೂರ್ಯ ಕಾರ್ ಹತ್ರ ವೆಯ್ಟ್ ಮಾಡ್ತಾ ಇರುವಾಗ ಅದೇ ಟೈಮಲ್ಲಿ ಕಸ್ತೂರಿ ಬರ್ತಾಳೆ. ಕಸ್ತೂರಿ ಬಂದ್ಬಿಟ್ಟು, ಸೂರ್ಯ ನೀನು ಬಂದಿದ್ಯಾ, ಒಳಗಡೆ ಎಲ್ಲ ಬಂದಿದ್ದಾರಾ ಮನೋಜ ರೋಹಿಣಿ ಎಲ್ಲ ಬಂದಿದ್ದಾರ ಅಂತ ಹೇಳಿದಾಗ, ಅವ್ರು ಯಾಕೆ ಎಲ್ಲಿ ಬರ್ತಾರೆ ಅಂತ ಹೇಳಿ ಕೇಳ್ತಾನೆ ಸೂರ್ಯ. ಇಲ್ಲಪ್ಪ, ಅವರು ಈಗ ಅಂಗ ಪ್ರದರ್ಶನ ಮಾಡೋಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳಿದಾಗ, ಪ್ರದಕ್ಷಿಣೆ ಹಾಕಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗ, ಏನಕ್ಕೆ ಅಂತ ಹೇಳಿದಾಗ ಸೂರ್ಯ ಕೇಳ್ತಾನೆ. ಕಸ್ತೂರಿ ಹೇಳ್ತಾಳೆ, ಇಲ್ಲ ಅದೇಪ್ಪ, ಮನೋಜನ್ಗೆ ಕಣ್ಣು ಸರಿ ಇರಲಿಲ್ವಲ್ಲ, ಅದಕ್ಕೆ ಕಣ್ಣಿಗೆ ಏಟಾಗಿರೋದ್ರಿಂದ ನಿಮ್ಮಮ್ಮ ಬೇಡ್ಕೊಂಡಿದ್ರಂತೆ, ನನಗೆ ಫೋನ್ ಮಾಡಿದರು ಬಾ ಅಂತ, ಅದಕ್ಕೆ ಬಂದೆ ಅಂತ ಹೇಳಿದಾಗ, ಹೌದಾ ನನಗೆ ಹೇಳೇ ಇಲ್ಲ, ಸರಿ ಒಳ್ಳೆಯದಾಯಿತು, ನೀನೇನಪ್ಪ ಇಲ್ಲಿ ಅಂತ ಹೇಳಿ ಕಸ್ತೂರಿ ಕೇಳಿದಾಗ, ಇಲ್ಲ ಆಂಟಿ, ನಾನು ಈಗ ಕ್ಲೈಂಟು ಅಂದರೆ ಕಸ್ಟಮರ್ ಒಬ್ಬರು ಬರ್ತೀನಿ, ಫಾರಿನ್ ಕಸ್ಟಮರ್ ಬರ್ತೀನಿ ಅಂತ ಹೇಳ್ತಾಯಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ, ನನಗೆ ಇಲ್ಲಿ ಮನೋಜ ಅವ್ರ ಹೆಂಡತಿ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ, ಒಳ್ಳೆ ಕೆಲಸ, ಈಗ ಅವ್ರು ಬರೋದು ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ, ಅದರವರೆಗೂ ನಾನು ಎಂಟರ್ಟೈನ್ಮೆಂಟ್ ತೊಗೋಬೋದಿಲ್ಲಿ ಅಂತ ಹೇಳಿ ನಾನು ನಿಮ್ಮ ಜೊತೆ ಬರ್ತೀನಿ ಅಂತೇಳಿ ದೇವಸ್ಥಾನ ಒಳಗಡೆ ಬರ್ತಾನೆ ಸೂರ್ಯ ಮತ್ತು ಕಸ್ತೂರಿ ಇಬ್ಬರು ಒಳಗಡೆ ಬರೋ ಟೈಮಲ್ಲಿ ಅಂದರೆ ಪ್ರದಕ್ಷಿಣೆ ಹಾಕಿಬಿಟ್ಟು ಮನೋಜ ಹೇಳ್ತಾನೆ, ಅಮ್ಮ ನನ್ನ ಕೈಯಲ್ಲಿ ಆಗ್ತಾಯಿಲ್ಲಮ್ಮ, ಮೈಯೆಲ್ಲ ನೋವಾಗ್ತಾಯಿದೆ, ಒಂದು ಕೆಲಸ ಮಾಡೋಣ, ನಾಳೆ ಇನ್ನೂ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದಾಗ, ಅದೇ ಟೈಮಲ್ಲಿ ಸೂರ್ಯ ಬಂದು, ಏನಕ್ಕೆ ನಾಳೆ ಎಲ್ಲ ಕಂಟಿನ್ಯೂ ಮಾಡ್ತೀಯಾ, ಈಗಲೇ ಮುಗಿಸ್ಬಿಡು ಅಂತ ಹೇಳಿದಾಗ, ಕಸ್ತೂರಿ ಇವನಿಗೇನಕ್ಕೆ ಕರ್ಕೊಂಬಂದೆ ಅಂತ ಹೇಳಿದಾಗ, ನಾನು ಕರ್ಕೊಂಬಂದಿಲ್ಲ ಶಾಂತಿ, ಅವರು ಹೊರಗಡೆ ನಿಂತಿದ್ದ ಸೂರ್ಯ ಯಾರೋ ಕಸ್ಟಮರ್ ಬರ್ತೀನಿ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ರಂತೆ, ನನ್ನನ್ನು ನೋಡಿ ಒಳಗಡೆ ಬಂದರು ಅಂತ ಹೇಳಿದಾಗ, ನಿನಗಷ್ಟು ಗೊತ್ತಾಗಲ್ವಾ, ಏನಕ್ಕೆ ಕರ್ಕೊಂಬಂದೆ ಇವನಿಗೆ ಅಂತ ಹೇಳಿ ಬೈತಾ ಇರ್ತಾಳೆ ಕಸ್ತೂರಿಗೆ ಶಾಂತಿ. ಸೂರ್ಯ ಹೇಳ್ತಾನೆ, ಲೋ ಪೆಂಗ್ಯ ಎಷ್ಟನೇ ರೌಂಡು ಅಂತ ಹೇಳಿದಾಗ, ಅಲ್ಲ ಕಣೋ ದೇವಸ್ಥಾನ ಬಂದು ಎಷ್ಟನೇ ರೌಂಡು ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳಿ ಕೇಳ್ತಾನೆ ಮನೋಜ. ಶಾಂತಿ ಹೇಳ್ತಾಳೆ, ಹೌದು ಕಣೋ ಮತ್ತಿನ್ನೇನು, ಅದೇ ತಾನೇ ಅವನಿಗೆ ಧ್ಯಾನ ಅಂತ ಹೇಳಿದಾಗ, ಸೂರ್ಯ ಹೇಳ್ತಾನೆ, ಕುಡಿದವರು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ಈ ಕುಡಿದೇ ಇದ್ದವ್ರು ಇರ್ತಾರಲ್ಲ ಅದೇ ಗುಂಗಲ್ಲಿರ್ತಾರೆ ಅಂತ ಹೇಳಿದಾಗ ಕಸ್ತೂರಿ ನಗ್ತಾ ಇರ್ತಾಳೆ. ಶಾಂತಿ ಹೇಳ್ತಾರೆ, ನೀನೇನಕ್ಕೋ ಬಂದೆ ಇಲ್ಲಿ ಅಂತ ಹೇಳಿದಾಗ, ನನ್ನ ಟ್ರಿಪ್ ಇತ್ತು ಅದಕ್ಕೆ ಬಂದೆ, ಕಸ್ತೂರಿ ಅಂತ ಹೇಳಿದರು, ಮನೋಜ ಇದು ಅಂದರೆ ಅಂಗ ಪ್ರದರ್ಶನ ಆಗ್ತಾ ಇದ್ದಾನೆ ಅಂತ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾನೆ ಸೂರ್ಯ. ನನಗೂ ಆಚೆ ನಿಂತ್ಕೊಂಡು ಬೋರ್ ಆಗ್ತಾ ಇತ್ತಲ್ಲ, ನನಗೂ ಒಂದು ಟೈಮ್ ಪಾಸ್ ಆಗುತ್ತೆ ಅಂತ ಒಳಗಡೆ ಬಂದೆ ಸಕ್ಕರೆ ಅಂತ ಹೇಳ್ತಾನೆ ಸೂರ್ಯ ಹೇಳ್ತಾನೆ, ಎಲ್ಲೋ ಪೆಂಗ್ಯ ಈ ಥರ ಮಲ್ಕೊಂಡ್ರೆ ಹೆಂಗೆ, ಉರುಳು ಸೇವೆ ಮಾಡು ಅಂತ ಹೇಳಿದಾಗ, ಸರಿ ಮಾಡಿ ಅಂತ ಹೇಳಿ ಉರುಳು ಸೇವೆನೂ ಕೂಡ ಕಂಪ್ಲೀಟ್ ಮಾಡಿಬಿಟ್ಟು ಶಾಂತಿ ಬಂದು ರೋಹಿಣಿ ಮತ್ತು ಮನೋಜನ್ಗೆ ಪುರೋಹಿತರ ಹತ್ರ ಕರ್ಕೊಂಬಂದು ಸ್ವಾಮೀಜಿ ಹತ್ರ ಕರ್ಕೊಂಬಂದು, ನೀವು ಹೇಳಿದ ಥರನೇ ಅಂಗ ಪ್ರದಕ್ಷಿಣೆ ಆಗಿದೆ, ಮುಂದೆ ಏನು ಅಂತ ಹೇಳಿದಾಗ, ನೋಡಿ ಈಗ ನೀವು ಅಂಗ ಪ್ರದಕ್ಷಿಣೆ ಹಾಕಿದ್ದೀರಲ್ವ, ಇನ್ಮೇಲೆ ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ, ಎಲ್ಲ ರೀತಿಯಿಂದ ಒಳ್ಳೆಯದೇ ಆಗುತ್ತೆ ಅಂತ ಹೇಳಿದಾಗ, ಸೂರ್ಯ ಹೇಳ್ತಾನೆ, ಸ್ವಾಮಿಗಳೇ ನನ್ನ ಹೆಂಡತಿ ಒಳ್ಳೆ ಒಂದು ದೊಡ್ಡ ಆರ್ಡ್ರು ಸಿಕ್ಕಿದೆ, ಅದು ಕಲ್ಯಾಣ ಮಂಟಪದ ಡೆಕೋರೇಷನ್ ಆರ್ಡ್ರು, ಈಗ ಅದು ಎಲ್ಲ ಚೆನ್ನಾಗಿ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ಹೇಳಿದಾಗ, ಸ್ವಾಮೀಜಿಯವ್ರು ಹೇಳ್ತಾರೆ, ನೋಡಪ್ಪ ನೀನೇನು ಮಾಡೋದು ಬೇಡ, ಒಂದು ಒಳ್ಳೆ ರೀತಿಯಿಂದ ಒಳ್ಳೆ ಮನಸ್ಸಿಂದ ಬೇಡ್ಕೋ ಸಾಕು, ಅದೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಅವರು. ಸೂರ್ಯ ಹೇಳ್ತಾನೆ, ಅಷ್ಟೇನಾ, ಹಾಗಿದ್ರೆ ನಾನು ಬೇಡ್ಕೊಳ್ತೀನಿ ಅಂತ ಹೇಳಿ ಕಣ್ಣು ಮುಚ್ಕೊಂಡು ಕೈ ಮುಕ್ಕೊಂಡು ಬೇಡ್ಕೋತಾ ಇರ್ತಾನೆ. ಅದನ್ನ ನೋಡಿ ಶಾಂತಿ ಪಟ್ಟ ನನಗೆ ಅವಳು ಕೂಡ ಕಣ್ಣು ಮುಚ್ಕೊಂಡು ಅವಳು ಫಾಸ್ಟಾಗಿ ಬೇಡ್ಕೋತಾ ಇರ್ತಾಳೆ. ಸೂರ್ಯ ಜೋರಾಗಿನೇ ದೇವ್ರ ಹತ್ರ ಬೇಡ್ಕೋತಾನೆ,
ದೇವ್ರೇ, ನನ್ನ ಹೆಂಡ್ತಿಗೆ ಒಳ್ಳೆ ಒಂದು ಆ, ದೊಡ್ಡ ಆರ್ಡ್ರ್ ಸಿಕ್ಕಿದೆ, ಅದೆಲ್ಲ ಒಳ್ಳೆ ರೀತಿಯಿಂದ ನಡೀಲಿ ಅಂತ ಹೇಳಿ ಜೋರಾಗಿ ಬೇಡ್ಕೊಂಡಾಗ ಶಾಂತಿ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾಳೆ, ದೇವ್ರೇ ಈ ಮೀನಂಗೆ ಯಾವುದೇ ರೀತಿಯಿಂದ ಆರ್ಡ್ರ್ ಎಲ್ಲ ಕರೆಕ್ಟಾಗಿ ಆಗಬಾರ್ದು, ಎಲ್ಲ ಹಾಳಾಗಬೇಕು ಅಂತ ಹೇಳಿ ಬೇಡ್ಕೊತಾ ಇರ್ತಾಳೆ ಶಾಂತಿ. ಸೂರ್ಯ ಹೇಳ್ತಾನೆ, ಮೀನ ಏನಾದರೂ ಈ ಆರ್ಡ್ರನ್ನ ಕಂಪ್ಲೀಟ್ ಮಾಡಿದರೆ ಅದರಲ್ಲಿ 1% ನಿನಗೆ ಉಂಡಿಯಲ್ಲಿ ಹಾಕ್ತೀನಪ್ಪ ತಂದೆ ದೇವ್ರೆ ಕಾಪಾಡಪ್ಪ ಅಂತ ಹೇಳಿ ಬೇಡ್ಕೊತಾನೆ ಸೂರ್ಯ. ಅದೇ ಟೈಮಲ್ಲಿ ಸೂರ್ಯಂಗೆ ಫೋನ್ ಬರುತ್ತೆ. ಸರ್, ನಾನು ದೇವಸ್ಥಾನ ಒಳಗಡೆ ಇದ್ದೀನಿ, ಬರ್ತೀನಿ ಸರ್ ಅಂತ ಹೇಳಿ ಆಚೆ ಹೋಗ್ತಾನೆ. ಕಸ್ತೂರಿ ಆಂಟಿ, ನಾನು ಹೋಗ್ತೀನಿ ಟ್ರಿಪ್ ಅಂತ ಹೇಳಿದಾಗ ಸರಿಯಪ್ಪ ಹೊರಡು ಅಂತ ಹೇಳಿದಾಗ ಅಲ್ಲಿಂದ ಸೂರ್ಯ ಹೊರಟೋಗ್ತಾನೆ. ಮನೋಜ ಹೇಳ್ತಾನೆ, ನೋಡಮ್ಮ ಎಷ್ಟು ಮೆರಿತಿದ್ದಾನೆ ಅವನು, ಈಗ ದೇವರಿಗೇನೆ ಅವನು ಬಿಸ್ನೆಸ್ ಪಾರ್ಟ್ನರ್ ಅಂತ ಮಾಡ್ಕೊಂಬಿಟ್ಟಿದ್ದಾನೆ ಅಂತ ಹೇಳಿದಾಗ ಸ್ವಾಮೀಜಿಯವರು ಹೇಳ್ತಾರೆ, ಹೌದಪ್ಪ, ಈಗೆಲ್ಲರೂ ಕೂಡ ದೇವರಿಗೆ ಪಾರ್ಟ್ನರ್ ಅಂತ ಮಾಡ್ಕೊಂಬಿಟ್ಟಿದ್ದಾರೆ, ಎಲ್ಲ ಕೆಲಸಕ್ಕೂ ದೇವರಿಗೆ ಉಪಯೋಗಿಸ್ಕೊಳ್ತಾರೆ, ಸೈಲೆಂಟ್ ಪಾರ್ಟ್ನರ್ ಅಂದರೆ ಈ ದೇವರೇ ಅಂತ ಹೇಳಿ ಹೇಳ್ತಾರೆ ಸ್ವಾಮೀಜಿ ಹೇಳ್ತಾರೆ, ಎಲ್ಲರೂ ಕೂಡ ಬೇಡ್ಕೊಂಡು 1% ಆಗ್ತೀನಿ 2% ಆಗ್ತೀನಿ ಅಂತೆಲ್ಲ ಮಾತಾಡ್ತಾರೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ, ಒಂದು ಕೆಲಸ ಮಾಡೋಣ, ನಾವು ಕೂಡ ಇಷ್ಟಂತ ಹಾಕ್ಬಿಡೋಣ ಅಂತ ಹೇಳಿ ಹೇಳಿದಾಗ ಶಾಂತಿ ಹೇಳ್ತಾಳೆ, ನಾವು ಅವ್ನು 1% ಹಾಕಿದರೆ ನಾವು 2-3% ಹಾಕೋಣ ಅಂತ ಹೇಳಿ ಹೇಳ್ತಾಳೆ. ಮನೋಜ ಹೇಳ್ತಾನೆ, ಏನು ರೋಹಿಣಿ, ನಾವು ಅಷ್ಟೊಂದು ಹಾಕೋದ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ, ಇಲ್ಲ, ಮತ್ತು ನಾವು ಜಾಸ್ತಿ ಹಾಕಿದರೆ ನಮಗೆ ಭಗವಾನ್ ಅಂದರೆ ದೇವರು ನಮಗೆ ಜಾಸ್ತಿನೇ ಕೊಡ್ತಾನೆ, ಯೋಚನೆ ಮಾಡಬೇಡ ಅಂತ ಹೇಳಿ ಹೇಳ್ತಾಳೆ ಶಾಂತಿ ಹೇಳ್ತಾಳೆ, ಸ್ವಾಮಿ ಮನೋಜರು ಹೆಸರಲ್ಲಿ ಅರ್ಚನೆ ಮಾಡಿ ಅಂತ ಹೇಳಿ ಹೇಳ್ತಾಳೆ. ಇನ್ನೊಂದು ಕಡೆ ಮೀನಾ ಬ್ಯಾಂಕಿಗೆ ಹೋಗಿ ಲೋನ್ ತೊಗೋಬೇಕು ಅಂತ ಹೇಳಿ ಹೋಗ್ತಾಳೆ. ಅಲ್ಲಿ ಎಲ್ಲ ಸಿವಿಲ್ ಸ್ಕೋರು ಚೆಕ್ ಮಾಡಿದಾಗ, ನೋಡಮ್ಮ ಇವೆಲ್ಲ ನೋಡಿದ್ರೆ ಚೆಕ್ ಮಾಡಿದರೆ ನಿಮಗೆ ಲೋನ್ ಬರಲ್ಲ, ಲೋನ್ ಎಲಿಜಿಬಲ್ ಇಲ್ಲ ಅಂತ ಹೇಳಿದಾಗ, ಸರ್ ನಾನು ಕರೆಕ್ಟಾಗಿ ಕಟ್ಕೊಂಡು ಹೋಗ್ತೀನಿ ಸರ್, ನಾನು ಯಾವತ್ತೂ ಕೂಡ ಮಿಸ್ ಮಾಡಲ್ಲ, ನನಗೆ ದೊಡ್ಡ ಆರ್ಡ್ರ್ ಸಿಕ್ಕಿದೆ, ಅದು ಬಂದು ಹಣ ಕೈಗೆ ಸಿಕ್ತು ಅಂತಂದರೆ ನಿಮಗೆ ಕಟ್ತೀನಿ ಸರ್ ಅಂತ ಹೇಳಿ ಹೇಳ್ತಾಳೆ ಮೀನಾ. ಆ ವ್ಯಕ್ತಿ ಹೇಳ್ತಾರೆ ಬ್ಯಾಂಕ್ ಅವರು, ನೋಡಮ್ಮ ಅದು ಏನು ಪ್ರಾಬ್ಲಮ್ ಇಲ್ಲ, ಆದರೆ ನಮ್ಮದೇ ಆದ ಒಂದು ಪ್ರೊಸೀಜರ್ ಇದೆ, ಅದನ್ನು ನಾನು ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಲೇಬೇಕಲ್ವಾ, ಹಾಗೆಲ್ಲ ವಿತೌಟ್ ಇನ್ಲೀಗಲ್ ಆಗಿ ನಾನು ಕೊಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾರೆ. ಮೀನಾ ಹೇಳ್ತಾಳೆ, ಸರ್ ನನಗೀಗ ದೊಡ್ಡ ಆರ್ಡ್ರ್ ಸಿಕ್ಕಿದೆ ಸರ್, ಅವರು ಇಷ್ಟಂತ ಅಡ್ವಾನ್ಸ್ ಕೊಡ್ತಾರೆ, ಆಮೇಲೆ ನನ್ನ ಕೈಯಿಂದನೇ ದುಡ್ಡು ಹಾಕಿ ನಾನು ಡೆಕೋರೇಷನ್ ಫ್ಲವರ್ಸ್ ಎಲ್ಲ ತೊಗೋಬೇಕು, ಅದೆಲ್ಲ ಆದಮೇಲೆ ಅವ್ರು ದುಡ್ಡು ಕೊಟ್ಟ ತಕ್ಷಣ ನಿಮಗೆ ತಂದು ಕೊಡ್ತೀನಿ ಸರ್, ಇದು ದೊಡ್ಡ ಆರ್ಡ್ರ್ ನನ್ನ ಕೈ ತಪ್ಪೋಗುತ್ತೆ ಸರ್ ಅಂತ ಹೇಳಿ ಹೇಳ್ತಾಳೆ ಮೀನಾ. ಇನ್ನೊಬ್ಬ ಮ್ಯಾನೇಜರ್ ಹೇಳ್ತಾರೆ, ನೋಡಮ್ಮ ನೀನು ಹೇಳ್ತಾ ಇರೋದು ಸರಿಯೇ, ಆದರೆ ರೂಲ್ಸ್ ಅಂತ ಇರುತ್ತಲ್ಲ ಅದನ್ನು ನಾನು ಮೀರಿ ಹಾಗಿಲ್ಲ, ನಾನು ರೂಲ್ಸ್ ಪ್ರಕಾರನೇ ಮಾತಾಡಬೇಕಾಗತ್ತೆ ಅಂತ ಹೇಳಿ ಹೇಳ್ತಾರೆ ಮ್ಯಾನೇಜರ್. ಮೀನಾ ಹೇಳ್ತಾಳೆ, ಸರ್ ನಾನು ನಂಬಿ ಸರ್, ನಾನು ಯಾವತ್ತೂ ಸಾಲ ಇಸ್ಕೊಂಡಿದ್ದು ಕರೆಕ್ಟಾಗಿ ಕಟ್ಟಿದ್ದೀನಿ, ಇಂಟ್ರೆಸ್ಟು ಕೂಡ ಕಟ್ಟಿದ್ದೀನಿ, ಹಾಗೆ ಯಾವತ್ತೂ ಕೂಡ ಯಾರಿಗೂ ಮೋಸ ಮಾಡಿಲ್ಲ, ನಾನು ಎಲ್ಲರಿಗೂ ಕೂಡ ಕರೆಕ್ಟಾಗಿ ಕಟ್ಕೊಂಡು ಬಂದಿದ್ದೀನಿ ಸರ್ ಅಂತ ಹೇಳಿ ಹೇಳ್ತಾಳೆ ಮೀನಾ. ಮ್ಯಾನೇಜರ್ ಹೇಳ್ತಾರೆ, ನೋಡಿ ಅಮ್ಮ, ನೀವು ಕರೆಕ್ಟಾಗಿ ಇಂಟ್ರೆಸ್ಟ್ ಕಟ್ತೀರಾ, ನೀವು ಕರೆಕ್ಟಾಗಿ ಇದು ಮಾಡ್ತೀರಾ, ಮನೆಯೂ ಇರುತ್ತೆ, ಅದನ್ನು ಕೂಡ ಕೊಡ್ತೀರಾ, ಆದರೆ ನಮ್ಮದೇ ಆದ ಪ್ರೊಸೀಜರ್ ಇರುತ್ತಲ್ವಾ, ಅದನ್ನು ನಾವು ಮಾಡಲೇಬೇಕಾಗತ್ತೆ ಅಂತ ಹೇಳಿ ಹೇಳ್ತಾರೆ. ಮ್ಯಾನೇಜರ್ ಕೇಳ್ತಾರೆ, ನಿಮ್ಮ ಹತ್ರ ಏನಾದರೂ ಸ್ವಂತ ಮನೆ ಇದೆಯಾ ಅಂತ ಹೇಳಿದಾಗ, ಇಲ್ಲ ಸರ್ ಅಂತ ಹೇಳಿ ಕೇಳ್ತಾರೆ. ಹೋಗಲಿ, ನಿಮ್ಮ ಹತ್ರ ಬಂಗಾರ ಏನಾದರೂ ಒಡವೆ ಏನಾದರೂ ಇದೆಯಾ ಅಂತ ಕೇಳಿದಾಗ, ಸರ್ ನನ್ನ ಹತ್ರ ಅದೂ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ, ಇಷ್ಟೆಲ್ಲ ಇತ್ತಂದರೆ ನಾವು ಲೋನ್ ಕೊಡ್ಬೋದು, ಇಲ್ಲ ಅಂತ ಅಂದರೆ 3 ವರ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟಿರಬೇಕು ಅಂತ ಹೇಳಿ ಹೇಳ್ತಾರೆ ಅಲ್ಲಿನ ಮ್ಯಾನೇಜರು. ಆ ಪ್ರೂಫ್ ಏನಾದರೂ ಇದೆಯಾ ಅಂತ ಕೇಳಿದಾಗ, ಇಲ್ಲ ಸರ್ ಆ ಥರ ಏನು ನಾನು ಟ್ಯಾಕ್ಸ್ ಕಟ್ಟಿಲ್ಲ, ಆ ಪ್ರೂಫು ಇಲ್ಲ ಅಂತ ಹೇಳಿ ಹೇಳ್ತಾಳೆ ಮೀನಾ ಹೇಳ್ತಾಳೆ, ಇಲ್ಲ ಸರ್, ನಾನು ಇಷ್ಟು ದಿನ ನಾನು ಬೈಕಲ್ಲೇ ಅಂದರೆ ಗಾಡಿಯಲ್ಲೇ ನಾನು ಹೂನ ಮಾರ್ತಾ ಇದ್ದೆ, ಈಗ ಒಂದು ಸ್ವಲ್ಪನೇ ಈಗ ನಾನು ಬೆಳೀತಾ ಇದ್ದೀನಿ, ಈಗ ದೊಡ್ಡ ದೊಡ್ಡ ಆರ್ಡ್ರ್ ಸಿಗ್ತಾ ಇದೆ, ಆಮೇಲೆ ನಾನು ಒಂದೊಂದಾಗಿ ನಾನು ಕಟ್ಕೊಂಡು ಹೋಗ್ಬೋದು ಸರ್ ಅಂತ ಹೇಳಿ ಹೇಳ್ತಾಳೆ ಮೀನಾ. ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ, ಹಾಗಿದ್ರೆ ನಾನೇನಮ್ಮ ಮಾಡಲಿ ಅಂತ ಹೇಳಿದಾಗ, ನೋಡಿ ಸರ್, ಈಗ 2-3 ಮದುವೆ ಅಂತ ಕಲ್ಯಾಣ ಮಂಟಪಕ್ಕೆ ನಾನು ಡೆಕೋರೇಷನ್ ಮಾಡಿದೆ ಅಂತ ಅಂದರೆ ನಾನು ಬಂದು ಕಟ್ಬಿಡ್ತೀನಿ ಸರ್, ಆವಾಗ ನನಗೆ ಈಸಿ ಆಗುತ್ತೆ ಅಂತ ಹೇಳಿದಾಗ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ, ನೋಡಮ್ಮ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ, ಲೋನ್ ಅಪ್ಲೈ ಮಾಡಿದ್ರು ಕೂಡ ರಿಜೆಕ್ಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಮೀನಾ ಹೇಳ್ತಾಳೆ, ಅಲ್ಲ ಸರ್, ಅಕೌಂಟ್ ಓಪನ್ ಮಾಡುವಾಗ ಎಲ್ಲ ಥರ ಲೋನ್ ಸಿಗುತ್ತೆ ಅಂತ ಹೇಳ್ತೀರಾ, ಈಗ ನೋಡಿದ್ರೆ ಈ ಥರ ಹೇಳ್ತಿದ್ದೀರಲ್ವಾ ಅಂತ ಹೇಳಿ ಹೇಳ್ತಾಳೆ ಮೀನಾ. ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾರೆ, ನೋಡಮ್ಮ ಲೋನ್ ಕೊಡಬೇಕು ಅಂತ ಅಂದರೂ ಕೂಡ ಬಿಸ್ನೆಸ್ನ ನೋಡಿ ಲೋನ್ ಕೊಡಬೇಕಾಗತ್ತೆ, ಹಾಗೆ ಎಲ್ಲ ನಾನು ಪ್ರೊಸೀಜರ್ ಇಲ್ದಂಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾರೆ. ಮೀನಾ ಹೇಳ್ತಾರೆ, ಏನು ಸರ್, ನಾನು ನಂಬಿಕೆ ಇಟ್ಕೊಂಡು ಬಂದೆ, ನನಗೆ ದುಡ್ಡು ಸಿಗುತ್ತೆ ಅಂತ, ನೋಡಿದ್ರೆ ಹೀಗಾಗೋಯ್ತು ಅಂತ ಹೇಳಿ ಹೇಳ್ತಾಳೆ ಮೀನಾ. ಆ ವ್ಯಕ್ತಿ ಹೇಳ್ತಾರೆ, ನಾನು ಇರೋ ವಿಷಯನೇ ಹೇಳೋದಮ್ಮ, ಎಲ್ಲ ನಾನು ಪ್ರೊಸೀಜರ್ ಪ್ರಕಾರನೇ ಬ್ಯಾಂಕಲ್ಲಿ ನಡೆಯೋದು ಅಂತ ಹೇಳಿ ಹೇಳ್ತಾರೆ. ಮೀನಾ ಬೇಜಾರ ಇಲ್ಲ ಸರ್, ನಾನು ಇಲ್ಲಿ ಸಾಲ ಸಿಗುತ್ತೆ ಅಂತ ಬಂದೆ, ಆದರೆ ಇಲ್ಲಿ ಸಿಗಲಿಲ್ಲ,
ಬೇಡ ಬಿಡಿ ಸರ್, ನಾನು ಬೇರೆಯವ್ರ ಹತ್ರ ಎಲ್ಲಾದ್ರೂ ಸಾಲ ಕೇಳ್ತೀನಿ ಅಂತ ಹೇಳ್ತಾಳೆ. ಅಲ್ಲಿಂದ ಹೊರಟೋಗ್ತಾಳೆ ಮೀನಾ. ಮೀನಾ ಇನ್ನೇನು ಬ್ಯಾಂಕಿಂದ ಆಚೆ ಬರಬೇಕು ಅಂತ ಹೇಳಿದಾಗ ಅಲ್ಲೊಬ್ಬ ಇರೋ ವ್ಯಕ್ತಿ ಓಡ್ ಬಂದು, ಮೇಡಮ್ ನಿಲ್ಲಿ ನಿಲ್ಲಿ ಅಂತ ಹೇಳಿದಾಗ, ಏನು ಸರ್ ಅಂತ ಕೇಳ್ತಾರೆ. ನೀವು ನೋಡೋಕ್ಕೆ ತುಂಬ ಒಳ್ಳೆಯವ್ರ ಥರ ಕಾಣ್ತೀರಾ, ಹಾಗೆ ನೀವು ಸಾಲ ಕೂಡ ಕರೆಕ್ಟಾಗಿ ಕಟ್ತೀರಾ ಅನಿಸ್ತಾ ಇದೆ. ನಾನೊಬ್ಬರು ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ, ಅವ್ರ ಹತ್ರ ಹೋಗಿ ಕೇಳಿ, ಅವ್ರು ಕೊಡ್ತಾರೆ ಅಂತ ಹೇಳಿದಾಗ, ಹೌದಾ ಅಂತ ಹೇಳಿ ವಿಸಿಟಿಂಗ್ ಕಾರ್ಡ್ ಇಸ್ಕೊಳ್ತಾಳೆ ಮೀನಾ. ಕೇಳ್ತಾರೆ, ಯಾರು ಸರ್ ಇವರು ಅಂತ ಹೇಳಿದಾಗ, ಇವ್ರು ಫೈನಾನ್ಷಿಯರ್ ಅಮ್ಮ ಅಂತ ಹೇಳಿದಾಗ, ಅಲ್ಲ ಸರ್ ಬ್ಯಾಂಕಲ್ಲೇ ಸಿಗಲಿಲ್ಲ, ಇವ್ರ ಹತ್ರ ದುಡ್ಡು ಸಿಗುತ್ತಾ ಅಂತ ಹೇಳಿದಾಗ, ನೋಡಮ್ಮ ಅವ್ರ ಹತ್ರ ನೇರವಾಗಿ ನೀವು ದುಡ್ಡು ಇಸ್ಕೋಬೋದು, ಬ್ಯಾಂಕ್ ಅವ್ರ ಥರ ಪ್ರೊಸೀಜರ್ ಏನೂ ಇಲ್ಲ, ನೀವು ಹೋಗಿ ಒಂದ್ಸಲ ಭೇಟಿ ಮಾಡಿ ಅಂತ ಹೇಳ್ತಾರೆ. ಹೇಳ್ತಾಳೆ, ಸರ್ ಅದು ಅಂದರೆ ಸಾಲದ ಬಡ್ಡಿ ಎಲ್ಲ ತುಂಬ ಆಗುತ್ತೆ ಅಂತ ಹೇಳಿದಾಗ, ಆ ವ್ಯಕ್ತಿ ಹೇಳ್ತಾರೆ, ಇಲ್ಲಮ್ಮ ಅಷ್ಟೊಂದು ಬಡ್ಡಿ ಇಲ್ಲ, ಬ್ಯಾಂಕಲ್ಲಿ ಏನು ಇಂಟ್ರೆಸ್ಟ್ ಇರುತ್ತೋ ಅದು ಸೇಮ್ ಆಗಿರುತ್ತೆ, ಎಲ್ಲರಿಗೂ ತುಂಬ ಜನಕ್ಕೂ ಅವರು ಸಾಲ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಮೀನಂಗೆ ಸ್ವಲ್ಪ ಖುಷಿ ಆಗುತ್ತೆ. ಆ ವ್ಯಕ್ತಿ ಹೇಳ್ತಾರೆ, ನೀವು ಹೋಗಿ ಅವ್ರಿಗೆ ಭೇಟಿ ಮಾಡಮ್ಮ, ನಾನು ಕೂಡ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ. ಮೀನಾ ಹೇಳ್ತಾಳೆ, ಥ್ಯಾಂಕ್ ಯು ಸರ್, ನಿಮಗೆ ನಾನು ಯಾವಾಗಲೂ ನಿಮ್ಮ ಚಿರುರುಣಿ ಅಂತ ಹೇಳ್ತಾಳೆ. ಬ್ಯಾಂಕಿಂದ ಇನ್ನೇನೋ ಆಚೆ ಬಂದು ಬೈಕ್ ತಗೋಬೇಕು ಅಂತ ಹೇಳಿದಾಗ, ಅದೇ ಟೈಮಲ್ಲಿ ಮಂಜು ಬರ್ತಾನೆ. ಮಂಜು ಬಂದು, ಅಕ್ಕ ಅಂತ ಹೇಳಿದಾಗ, ನೀನೇನೋ ಮಂಜು ಇಲ್ಲಿ ಅಂತ ಹೇಳಿದಾಗ, ಇಲ್ಲಕ್ಕ ಫುಡ್ ಡೆಲಿವರಿಗೆ ಬಂದಿದೆ ಅಂತ ಹೇಳಿದಾಗ, ಇದು ಬ್ಯಾಂಕ್ ಅಲ್ವಾ ಅಂತ ಹೇಳಿದಾಗ, ಅಕ್ಕ ಯಾರು ಕೂಡ ಫುಡ್ ತರಲ್ಲ ಅಕ್ಕ, ಈಗ ಆರ್ಡ್ರ್ ಮಾಡ್ತಾರೆ, ಸರಿ ನೀನೇನು ಇಲ್ಲಿ ಅಂತ ಹೇಳಿದಾಗ, ಇಲ್ಲ ಮಂಜು, ನನಗೆ ಈಗ ದೊಡ್ಡ ಆರ್ಡ್ರ್ ಸಿಕ್ಕಿದೆ, ಕಲ್ಯಾಣ ಮಂಟಪ ಆರ್ಡ್ರಿಗೆ ಸ್ವಲ್ಪ ಅಡ್ವಾನ್ಸ್ ಕೊಟ್ಟಿದ್ದಾರೆ, ಈಗ ಹೂವಿಗೆಲ್ಲ ನಾನೇ ಕೈಯಿಂದ ದುಡ್ಡು ಹಾಕಬೇಕಲ್ವ, ಅದಕ್ಕೆ ಬ್ಯಾಂಕಿಗೆ ಲೋನಿಗೆ ಅಂತ ಬಂದಿದೆ, ಇಲ್ಲಿ ಸಿಗಲ್ಲ ಅಂತ ಅಂದರು. ಹಾಗೆ ಇದು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ, ಫೈನಾನ್ಷಿಯರ್ ಅಂತೆ, ಅವ್ರ ಹತ್ರ ಹೋಗ್ತಾ ಇದೆ ಅಂತ ಹೇಳಿದಾಗ, ಹೌದಾ ಅಕ್ಕ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಮೀನಾ ಹೇಳ್ತಾಳೆ, ನಿನ್ನನ್ನು ನೋಡಿದರೆ ತುಂಬ ಅಯ್ಯೋ ಅನಿಸುತ್ತೆ ಕಣೋ ನನಗೆ, ಅಲ್ಲ ನೀನು ತುಂಬ ಕಷ್ಟ ಅಲ್ವಾ, ಏನೋ ನೀನು ಈ ಟೈಮಲ್ಲಿ ಎಷ್ಟು ಖುಷಿಯಾಗಿರಬೇಕು, ಇದು ನೋಡಿದರೆ ಕೆಲಸ ಮಾಡಿಕೊಂಡು ಕಾಲೇಜಿಗೆ ಹೋಗಿ ಎಷ್ಟು ಕಷ್ಟಪಡ್ತಾ ಇದೆಯಲ್ವಾ ಅಂತ ಹೇಳಿದಾಗ, ಮಂಜು ಹೇಳ್ತಾನೆ, ಅಕ್ಕ ಇವೆಲ್ಲ ನನಗೆ ಕಷ್ಟನೇ ಇಲ್ಲ, ಇನ್ನು ನಾನು ಎಕ್ಸಾಮ್ ಬರೆದು ಪಾಸ್ ಆಗಿಬಿಟ್ರೆ ಒಳ್ಳೆ ಕೆಲಸಕ್ಕೆ ಹೋಗ್ತೀನಿ, ಅಲ್ಲಿವರೆಗೂ ನಾನು ಮಾಡ್ಕೊಳ್ತೀನಿ, ಸ್ವಲ್ಪ ತುಂಬ ಜಾಲಿಯಾಗೇ ಇದೆ ಅಂತ ಹೇಳಿದಾಗ, ಸರಿ ಆಯಿತು ಅಂತ ಹೇಳಿ, ಸರಿ ನಾನು ಹೋಗ್ತೀನಿ ಅಂತೇಳಿ ಮೀನಾ ಹೋದಾಗ, ಅಕ್ಕ ನಾನು ಬರ್ತೀನಿ ಇರಕ್ಕ, ಫೈನಾನ್ಷಿಯರ್ ಪಕ್ಕದಲ್ಲೇ ಇದ್ದಾರೆ, ಈ ಅಡ್ರೆಸ್ ನನಗೆ ಗೊತ್ತು ಅಂತ ಹೇಳಿದಾಗ, ಬೇಡ ಮಂಜು ನೀನು ಹೋಗು, ನಿನ್ನ ಕೆಲಸ ಇದೆ ಅಲ್ವಾ ಅಂತ ಹೇಳಿದಾಗ, ಇಲ್ಲ ಅಕ್ಕ ನಾನು ಬರ್ತೀನಿ ಇರು, ಫುಡ್ ಡೆಲಿವರಿ ಕೊಟ್ಬಿಟ್ಟು ಬರ್ತೀನಿ ಅಂತೇಳಿ ಬ್ಯಾಂಕ್ ಒಳಗೆ ಹೋಗ್ತಾನೆ ಮಂಜು. ಇನ್ನೊಂದು ಕಡೆ ಶ್ರುತಿ ರವಿ ಇಬ್ಬರು ಕೂಡ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾ ಇರುವಾಗ ಸೂರ್ಯ ಫೋನ್ ಮಾಡ್ತಾನೆ ರವಿಗೆ. ಹೇಳು ಸೂರ್ಯ ಅಂತ ಹೇಳಿದಾಗ, ಇಲ್ಲ ಸ್ವಲ್ಪ ನಿನ್ನ ಜೊತೆ ಮಾತಾಡಬೇಕಾಯಿತು ಅಂತ ಹೇಳಿದಾಗ, ರವಿ ಲೌಡ್ ಸ್ಪೀಕರ್ ಆನ್ ಮಾಡ್ತಾನೆ. ಲೌಡ್ ಸ್ಪೀಕರ್ ಆನ್ ಮಾಡಿದ್ಮೇಲೆ, ಏನು ಹೇಳು ಸೂರ್ಯ ಅಂತ ಹೇಳಿದಾಗ, ನೀನು ಟ್ರಿಪ್ಪಿಗೆ ಹೋಗಿದ್ಯಾ ತಾನೆ ಅಂತ ಹೇಳಿದಾಗ, ಹೌದು, ನಾನೊಂದು ಸ್ವಲ್ಪ ದಿನ ಬರಲ್ಲ, ನೀನು ಅಲ್ಲಿವರೆಗೂ ಸ್ವಲ್ಪ ನಿಮ್ಮ ಅತ್ತಿಗೆ ಜೊತೆ ನಿಂತ್ಕೊಳ್ತೀಯಾ ಮೀನನ ಜೊತೆ ಅಂತ ಹೇಳಿದಾಗ, ಅಯ್ಯೋ ಸೂರ್ಯ ನೀನು ಇಷ್ಟೆಲ್ಲ ಕೇಳ್ಕೋಬೇಕಾ ಅಂತ ಹೇಳಿದಾಗ, ಇಲ್ಲ ರವಿ, ನಿಮ್ಮ ಅಂದರೆ ಮೀನಂಗೆ ಒಂದು ದೊಡ್ಡ ಆರ್ಡ್ರ್ ಸಿಕ್ಕಿದೆ, ಆದರೆ ಅದಕ್ಕೆ ಹೂವಿಗೆ ಡೆಕೋರೇಷನ್ಗೆ ಸ್ವಲ್ಪ ದುಡ್ಡು ಬೇಕಾಯಿತು, ಅದಕ್ಕೋಸ್ಕರ ಲೋನು ಗೀನು ಅಂತ ಓಡಾಡ್ತಾ ಇದ್ದಾಳೆ, ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ, ಅವಳು ಕಷ್ಟಪಡ್ತಾರೆ, ನನಗೆ ಇಷ್ಟ ಆಗ್ತಾಯಿಲ್ಲ, ನಾನು ನೋಡಿದ್ರೆ ಟ್ರಿಪ್ಪಿಗೆ ಬಂದಿದ್ದೀನಿ, ನಾನು ಅವಳ ಜೊತೆಗೆ ಇದ್ದಿದ್ರಂದರೆ ಟೆನ್ಷನ್ ಇರ್ತಾ ಇರಲಿಲ್ಲ, ಹಾಗಂತ ನಿನಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಅವಳ ಜೊತೆ ನಿಂತ್ಕೊಂಡು ಅವಳಿಗೆ ಸಪೋರ್ಟ್ ಮಾಡ್ತೀಯ ರವಿ ಅಂತ, ಸಪೋರ್ಟ್ ಮಾಡ್ತೀಯಲ್ವಾ ಅಂತ ಹೇಳಿದಾಗ, ಸೂರ್ಯ ನೀನು ಇಷ್ಟೆಲ್ಲ ಕೇಳ್ಕೊಬೇಕಾ, ನನ್ನ ಅತ್ತಿಗೆಗೆ ಅವರಿಗೋಸ್ಕರ ನಾನು ಸಪೋರ್ಟ್ ಮಾಡೋಕ್ಕಾಗಲ್ವಾ ಅಂತ ಹೇಳಿದಾಗ, ದುಡ್ಡಿನ ಅವಶ್ಯಕತೆ ಇದೆ, ಸ್ವಲ್ಪ ನಿಮ್ಮ ಹತ್ರ ಇದ್ದರೆ ಕೊಟ್ಬಿಡಿ, ಆಮೇಲೆ ನಾನು ನೋಡೋಣ ಅಂತ ಹೇಳಿದಾಗ, ಅಷ್ಟೇ ತಾನೇ ಅಂತ ಹೇಳ್ತಾನೆ ರವಿ. ಆಗ ಶ್ರುತಿ ಹೇಳ್ತಾಳೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿದಾಗ, ಮೈಕಮ್ಮ ನೀನು ಅಲ್ಲೇ ಇದೆಯಾ ಅಂತ ಹೇಳಿದಾಗ, ಹೌದು ನಾನು ಇಲ್ಲೇ ಇದ್ದೀನಿ ಅಂತ, ಇಬ್ಬರು ಜೊತೆಗೆ ವರ್ಕ್ ಮಾಡ್ತಿದ್ದೀರಲ್ವಾ, ನಾನು ಮರ್ತೇ ಹೋಗಿದ್ದೆ ಅಂತ ಹೇಳಿ ಸೂರ್ಯ ಹೇಳಿದಾಗ, ನೋಡು ಇಬ್ಬರು ಅಂತ ಹೇಳಿದಾಗ, ಸರಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಸರಿ ನೀವು ಗಾಡಿ ಓಡಿಸ್ತಾ ಇದ್ದೀರಾ, ನೀವು ಫೋನ್ ಕಟ್ ಮಾಡಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಕಟ್ ಮಾಡ್ತಾರೆ. ಕಟ್ ಮಾಡಿದ್ಮೇಲೆ ಅಂದರೆ ಶ್ರುತಿ ಹೇಳ್ತಾಳೆ, ಅಲ್ಲ ಅಂದರೆ ರವಿ ಕೇಳ್ತಾನೆ ಶ್ರುತಿಗೆ, ನೋಡು ಹೆಲ್ಪ್ ಮಾಡ್ಬೋದಾ ಅತ್ತಿಗೆಗೆ ಅಂತ ಹೇಳಿದಾಗ, ಏನು ರವಿ ಇಷ್ಟೆಲ್ಲ ಈ ಥರ ಕೇಳ್ತಾ ಇದೆಯಾ, ಅವರು ಲಾಸ್ಟ್ ಟೈಮ್ ಕೊಟ್ಟಿರೋ ಅಮೌಂಟೇ ಈಗ ನಮಗೆ ಕೊಟ್ಟಿರೋದು ಈಗಲೂ ಹಾಗೆ ಇದೆ, ಅದನ್ನು ಕೊಟ್ಬಿಡೋಣ, ಈಗ ಅಲ್ಲಿ ದುಡ್ಡು ಓಡಾಡ್ತಾ ಇದ್ದಾರೆ ತಾನೆ, ಅದೊಂದು ಲೋನ್ ಅದು ಇದು ಅಂತ ನಾವು ಬಿಸ್ನೆಸ್ಗೋಸ್ಕರ ಲೋನ್ ತೆಗೆಯೋದು ಒಂಥರ ಸ್ಕಿಲ್ಲು, ಅದು ನೋಡೋಣ ಅಲ್ಲೆಲ್ಲಾದರೂ ಸಿಕ್ಕಿಲ್ಲ ಅಂತಂದರೆ ನಾವೇ ಕೊಡೋಣ ಅಂತ ಹೇಳಿ ರವಿ ಶ್ರುತಿ ಇಬ್ಬರು ಮಾತಾಡ್ಕೊಂಡಾಗ, ಒಂದು ಸಲ ಅದಕ್ಕೆ ಫೋನ್ ಮಾಡಿ ಕೇಳೋಣ ಇರು ಅಂತ ಹೇಳಿ ರವಿ
ಮೀನಾಗೆ ಫೋನ್ ಮಾಡ್ತಾನೆ. ಶ್ರುತಿ ಮಾತಾಡ್ತಾಳೆ. ಹಲೋ ಶ್ರುತಿ, ಹಲೋ ರವಿ ಅಂತ ಹೇಳಿದಾಗ ನಾನು ಶ್ರುತಿ ಅಂತ ಹೇಳಿ ಮಾತಾಡ್ತಾಳೆ ಶ್ರುತಿ. ಹೌದು, ನೀವು ಫೈನಾನ್ಷಿಯರ್ ಹತ್ರ ಅಂದರೆ ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೀರಂತೆ ಅಂತ ಹೇಳಿದಾಗ, ಹೌದು ಶ್ರುತಿ, ಸ್ವಲ್ಪ ಡೆಕೋರೇಷನ್ಗೆ ಅಮೌಂಟ್ ಬೇಕಾಯ್ತಲ್ವಾ, ಅದಕ್ಕೆ ನಾನು ಬ್ಯಾಂಕಿಗೆ ಬಂದಿದ್ದೆ ಅಂತ ಹೇಳಿದಾಗ ರವಿ ಶ್ರುತಿ ಇಬ್ಬರು ಕೇಳ್ತಾರೆ, ಏನಾಯ್ತು ಈಗ ಬ್ಯಾಂಕಲ್ಲಿ ಏನು ಹೇಳಿದರು ಅಂತ ಹೇಳಿದಾಗ, ಅದೇನೋ 3 ವರ್ಷ ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ಬೇಕಂತೆ ಅಂತ ಹೇಳಿದಾಗ ರವಿ ಹೇಳ್ತಾನೆ, ಹೌದು ಅದಕ್ಕೆ ಅವರು ಬಿಸ್ನೆಸ್ ಏನು ಹೇಗಿದೆ ಏನು ಅಂತ ನೋಡಿಬಿಟ್ಟೆ ಕೊಡೋದು ಅಂತ ಹೇಳಿದಾಗ, ಅದಕ್ಕೆ ಒಬ್ಬರು ಫೈನಾನ್ಷಿಯರ್ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ, ಯಾಕೆ ಮೀನಾ ಅವರೇ, ನಮ್ಮ ಹತ್ರ ಕೇಳ್ಬೋದಾಗಿತ್ತಲ್ವಾ ಅಂತ ಹೇಳಿದಾಗ ಅಂದರೆ ಮೀನಾ ಹೇಳ್ತಾಳೆ, ಎಷ್ಟಂತ ಪದೇ ಪದೇ ನಿಮ್ಮ ಹತ್ರ ಕೇಳ್ಬೋದು, ಅದಕ್ಕೆ ನಾನು ಇಲ್ಲಿ ಬ್ಯಾಂಕಿಗೆ ಬಂದಿದ್ದೆ, ಆದರೆ ಈ ಥರ ಕೊಡಲಿಲ್ಲ, ಒಬ್ಬರು ಫೈನಾನ್ಷಿಯರ್ ಹತ್ರ ಇದ್ದಾರೆ, ಅಲ್ಲಿ ಅವ್ರ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ, ಈ ಬೇಡ ಅವ್ರ ಹತ್ರ ಏನು ಹೋಗೋದು ಬೇಡ, ನಾವೇ ಕೊಡ್ತೀವಿ ಅಂತ ಹೇಳಿದಾಗ, ಬೇಡ ಅವರು ಕೊಡ್ತಾರಂತೆ, ಅವ್ರು ಒಳ್ಳೆಯ ವ್ಯಕ್ತಿ ಅಂತ ಹೇಳಿದಾಗ, ಸರಿ ನೀವು ಅಲ್ಲೇನಾದರೂ ಸಿಕ್ಕಿಲ್ಲ ಅಂತ ಅಂದರೆ ಬೇರೆ ಎಲ್ಲೂ ಕಡೆ ನೀವು ಕೇಳಕ್ಕೆ ಹೋಗ್ಬೇಡಿ, ನಾವೇ ಕೊಡ್ತೀವಿ ಅಂತ ಹೇಳಿದಾಗ, ಸರಿ ಶ್ರುತಿ ನೀವು ಕೇಳಿದ್ರಲ್ಲ ನನಗಷ್ಟೇ ಖುಷಿ ಆಯಿತು ಅಂತ ಹೇಳಿ ಮೀನಾ ಫೋನ್ನು ಕಟ್ ಮಾಡ್ತಾಳೆ. ರವಿ ಹೇಳ್ತಾನೆ, ಥ್ಯಾಂಕ್ ಯು ಶ್ರುತಿ ಅಂತ ಹೇಳಿದಾಗ, ಅದಕ್ಕೆ ಯಾಕೆ ರವಿ ಥ್ಯಾಂಕ್ ಯು ಕೇಳ್ತಿದೆ ಅಂತ ಹೇಳಿದಾಗ, ಇಲ್ಲ ಅದಕ್ಕೆಗೋಸ್ಕರ ನೀನು ಹೆಲ್ಪ್ ಮಾಡ್ತೀನಿ ಅಂದೆಲ್ಲ ಅಷ್ಟಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ, ಯಾಕೆ ನಮ್ಮ ಮನೆಯವರೇ ತಾನೇ, ನಾವು ಹೆಲ್ಪ್ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳಿ ಶ್ರುತಿ ಹೇಳ್ತಾಳೆ. ರವಿ ಹೇಳ್ತಾನೆ, ನಿನ್ನಂತ ಹೆಂಡತಿ ಸಿಕ್ಕಿರೋದು ನನಗೆ ತುಂಬ ಅದೃಷ್ಟವಂತ ಅಂತ ಹೇಳಿ ಅಲ್ಲಿ ಖುಷಿ ಪಡ್ತಾ ಇರುವಾಗ, ಹಲೋ ಶೆಫ್, ಇದು ಹೋಟೆಲ್ಲು, ಈಗ ಹೋಗಿ ನೀನು ಅಂದರೆ ಫುಡ್ ಪ್ರಿಪೇರ್ ಮಾಡು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಶ್ರುತಿ. ರವಿ ಫುಡ್ ಪ್ರಿಪೇರ್ ಮಾಡೋಕ್ಕೆ ಅಂತ ಹೇಳಿ ಕಿಚನ್ಗೆ ಹೋಗ್ತಾನೆ. ಇನ್ನೊಂದು ಕಡೆ ಮಂಜು ಮತ್ತು ಮೀನಾ ಇಬ್ಬರು ಕೂಡ ಬರ್ತಾರೆ. ಅಲ್ಲಿ ಸಾಲ ಕೇಳೋಕ್ಕೆ ಬಂದಾಗ ಒಬ್ಬರು ಹೇಳ್ತಾರೆ, ಯಾರು ನೀವು, ಯಾಕೆ ಬಂದಿದ್ದೀರಾ ಅಂತ ಹೇಳಿ ಗೇಟ್ ಹತ್ರ ಕೇಳಿದಾಗ, ಇಲ್ಲ ಸರ್ ನಾನು ಸರ್ರಿಗೆ ನೋಡೋಕ್ಕೆ ಬಂದಿದ್ವಿ ಅಂತ ಹೇಳಿದಾಗ, ನಿಮಗೆ ಯಾರು ಕೊಟ್ಟರು ನಂಬರು ಅಂತ ಹೇಳಿದಾಗ, ಸರ್ ಒಬ್ಬರು ಬ್ಯಾಂಕವ್ರು ಕೊಟ್ಟರು ನಮಗೆ ಅಂತ ಹೇಳಿದಾಗ, ಒಂದು ನಿಮಿಷ ಇರಿ ಅಂತ ಹೇಳಿ ಒಳಗಡೆ ಹೋಗಿ ಕೇಳ್ಕೊಂಬಂದಾಗ, ಸರಿ ಕರ್ಕೊಂಬರಪ್ಪ ಅಂತ ಹೇಳಿ ಹೇಳ್ತಾರೆ. ಒಳಗಡೆ ಹೋದ ತಕ್ಷಣ ನಮಸ್ಕಾರ ಸರ್ ಅಂತ ಹೇಳಿ ಹೇಳಿದಾಗ, ಕೂತ್ಕೊಳ್ಳಿಪ್ಪ ಅಂತ ಹೇಳಿ ಕೇಳ್ತಾರೆ. ಅದಾದಮೇಲೆ, ಸರ್ ನನ್ನ ಹೆಸರು ಮೀನಾ ಅಂತ ಹೇಳಿದಾಗ, ಇವ್ರು ಯಾರು ಅಂತ ಹೇಳಿ ಹೇಳ್ತಾರೆ. ಸರ್ ನನ್ನ ತಮ್ಮ ಅಂತ ಹೇಳಿ ಹೇಳ್ತಾರೆ. ಸರಿ ಅಮ್ಮ, ಏನಕ್ಕೆ ಬಂದಿದ್ದು ಅಂತ ಹೇಳಿದಾಗ, ಸರ್ ನನಗೆ ಸ್ವಲ್ಪ ದುಡ್ಡು ಬೇಕಾಯಿತು, ನನಗೆ ಅವರು ಬ್ಯಾಂಕವ್ರು ಹೇಳಿದರು ಅಂತ ಹೇಳಿದಾಗ, ಹೌದಮ್ಮ ಅವ್ರು ಫೋನ್ ಮಾಡಿ ನನಗೆ ಹೇಳಿದರು, ನೀವೇನಾ ಮೀನಾ ಅಂತ ಹೇಳಿದಾಗ, ಹೌದು ಸರ್ ಅಂತ ಹೇಳಿ ಹೇಳ್ತಾರೆ. ಅದಾದಮೇಲೆ ಏನಕ್ಕಮ್ಮ ನಿನಗೀಗ ದುಡ್ಡು ಅಂತ ಹೇಳಿದಾಗ, ಸರ್ ನನಗೆ ದೊಡ್ಡ ಆರ್ಡ್ರು ಸಿಕ್ಕಿದೆ, ಕಲ್ಯಾಣ ಮಂಟಪದ ಆರ್ಡ್ರು, ಅದಕ್ಕೋಸ್ಕರ ದುಡ್ಡು ಬೇಕಾಯಿತು ಫ್ಲವರ್ ಡೆಕೋರೇಷನ್ಗೆ, ಆಮೇಲೆ ಅವ್ರದ್ದು ಫ್ಲವರ್ ಡೆಕೋರೇಷನ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ದುಡ್ಡು ಬರುತ್ತಲ್ವ, ಆಗ ತಂದು ಕೊಡ್ತೀನಿ ಅಂತ ಹೇಳಿದಾಗ, ನೀವು ನೋಡೋಕ್ಕೆ ತುಂಬ ಒಳ್ಳೆಯವ್ರ ಥರ ಕಾಣಿಸ್ತೀರಾ, ನೀವು ಒಳ್ಳೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಥರ ಕಾಣಿಸ್ತಿದ್ದೀರಾ, ನಿಮಗೆ ನಾನು ದುಡ್ಡು ಕೊಡ್ತೀನಿ, ಕರೆಕ್ಟಾಗಿ ಕಟ್ಟಬೇಕು, ನೀವು ಈ ವಯಸ್ಸಲ್ಲಿ ಕಷ್ಟಪಟ್ಕೊಂಡು ಮಾಡ್ತಾಯಿದ್ರೆ ನಾನು ತುಂಬ ಖುಷಿ ಆಗುತ್ತೆ ಅಂತ ಹೇಳಿ ದುಡ್ಡು ತಂದು ಕೊಡ್ತಾರೆ. ಅದೆಲ್ಲ ತಗೊಂಡು, ಸರ್ ಇಂಟ್ರೆಸ್ಟ್ ಏನಾಗುತ್ತೆ ಅದನ್ನು ನಾನು ಕೊಡ್ತೀನಿ, ನಿಮ್ಗೆ ಥ್ಯಾಂಕ್ ಯು ಸರ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲಿಂದ ಹೊರಟೋದ್ಮೇಲೆ ಇನ್ನೊಂದು ಕಡೆ ಮೀನಾ ಅದೆಲ್ಲ ತೊಗೊಂಡೋಗಿ ದುಡ್ಡನ್ನ ತೊಗೊಂಡೋಗಿ ಫ್ಲವರ್ ಡೆಕೋರೇಷನ್ಗೆ ಅಂತ ಹೇಳಿ ಎಲ್ಲ ಫ್ಲವರ್ಸ್ನ ತಂದು ಡೆಕೋರೇಷನ್ ಮಾಡ್ತಾಳೆ. ಕಲ್ಯಾಣ ಮಂಟಪದಲ್ಲಿ ಡೆಕೋರೇಷನ್ ಮಾಡಿಬಿಟ್ಟು ಎಲ್ಲ ಕೂಡ ಫೋಟೋ ತೊಗೊಂಡು ತುಂಬ ಚೆನ್ನಾಗಾಗಿದೆ ಅಂತ ಹೇಳಿ ಅವ್ರ ಜೊತೆ ಫ್ರೆಂಡ್ಸ್ ಎಲ್ಲ ಮಾತಾಡಿಕೊಂಡು ತುಂಬ ಖುಷಿ ಪಡ್ಕೊಂಡು ಮನೆಗೆ ಬರ್ತಾಳೆ. ಮನೆಗೆ ಬಂದು ಸೂರ್ಯಂಗೆ ಫೋಟೋ ಎಲ್ಲ ಕಳಿಸಿರಿ, ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದೀನಿ ಹೇಗಿದೆ ಅಂತ ಹೇಳಿದಾಗ, ಅಯ್ಯೋ ಮೀನಾ ಯಾರ ಹತ್ರ ದುಡ್ಡು ಇಸ್ಕೊಂಬಂದೆ, ಹೇಗೆ ಮಾಡಿದೆ ಅಂತ ಹೇಳಿದಾಗ, ಇಲ್ಲ ರೀ ಫೈನಾನ್ಷಿಯರ್ ಹತ್ರ ಹೋಗಿದ್ದೆ, ಅವ್ರು ದುಡ್ಡು ಕೊಟ್ಟರು, ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಮಾಡಿದೆ ಅಂತ ಹೇಳಿದಾಗ, ನೀನು ಬಿಡು ಮೀನಾ, ನೀನು ಗ್ರೇಟು, ನಾನಿಲ್ಲ ಅಂತ ಅಂದರು ಏನು ಬೇಕಾದರೂ ಮಾಡ್ತೀಯಾ ಅಂತ ಹೇಳ್ತಾನೆ ಸೂರ್ಯ. ಹಾಗೆ ಖುಷಿಯಾಗಿ ಮಾತಾಡಿಕೊಂಡು ಇಬ್ಬರು ಕೂಡ ರೊಮ್ಯಾಂಟಿಕ್ಕಾಗಿ ಮಾತಾಡಿಕೊಂಡು ಹಾಗೆ ಖುಷಿಯಾಗಿ ಮೀನಾ ನಿದ್ದೆ ಮಾಡಿ ಬೆಳಗ್ಗೆ ಎದ್ದೇಳ್ತಾಳೆ. ಎದ್ಬಿಟ್ಟು ಕಲ್ಯಾಣ ಮಂಟಪದ್ದು ಅಡ್ವಾನ್ಸ್ ಸ್ವಲ್ಪ ಕೊಟ್ಟಿದ್ರಲ್ವ, ಅದನ್ನು ಈಸ್ಕೊಂಬರಕ್ಕಂತ ಹೋದಾಗ, ಈ ಸರ್ ಡೆಕೋರೇಷನ್ ಎಲ್ಲ ಹೇಗಿದೆ ಅಂತ ಹೇಳಿದಾಗ, ತುಂಬ ಚೆನ್ನಾಗಿತ್ತಮ್ಮ ಅಂತ ಹೇಳ್ತಾರೆ. ಈಗೇನಮ್ಮ ನೀನು ಏನಕ್ಕೆ ಬಂದಿರೋದು ಅಂತ ಹೇಳಿದಾಗ, ಸರ್ ಕಲ್ಯಾಣ ಮಂಟಪದ ಡೆಕೋರೇಷನ್ ಮಾಡಿದ್ನಲ್ವಾ, ನೀವು ಅಡ್ವಾನ್ಸ್ ಕೊಟ್ಟಿದ್ರಿ, ಈಗ ಫುಲ್ ಅಮೌಂಟ್ ಬೇಕಿತ್ತು ಅಂತ ಹೇಳಿದಾಗ, ಏನಮ್ಮ ಹೇಳ್ತಾ ಇದೆಯಾ, ನನಗೆ ಮೋಸ ಮಾಡೋಕ್ಕೆ ಬಂದಿದ್ಯಾ ನೀನು, ಅಮೌಂಟ್ ಎಲ್ಲ ನಿನ್ನ ಹತ್ರ ನಿನ್ನೆ ಇಸ್ಕೊಂಡೆಲ್ಲ ಇಲ್ಲ ಅಂತ ಹೇಳಿದಾಗ, ಏನು ಸರ್ ಹೇಳ್ತಾ ಇದ್ದೀರಾ, ನಾನು ಯಾವಾಗ ಇಸ್ಕೊಂಡೆ, ನಾನು ಅಡ್ವಾನ್ಸ್ ಮಾತ್ರ ಇಸ್ಕೊಂಡಿದ್ದು, ಇನ್ನು ಉಳಿದಿರೋ ದುಡ್ಡು ನೀವು ಕೊಟ್ಟಿಲ್ಲ ಅಂತ ಹೇಳಿದಾಗ, ಇಲ್ಲ ನೆನ್ನೆನೇ ಇಸ್ಕೊಂಡು ಹೋದೆಲ್ಲ ಇಲ್ಲ ಅಂತ ಹೇಳಿದಾಗ ಮೀನಂಗೆ ತುಂಬಾ ಕೋಪ ಬರುತ್ತೆ. ಸರ್ ಏನಂತ ಹೇಳ್ತಿದ್ದೀರಾ ಸರ್, ಯಾಕೆ ಸರ್ ಮೋಸ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಅಲ್ಲಿಂದ ಒಬ್ಬ ವ್ಯಕ್ತಿ ಬಂದು ಏನಾಯಿತು ಅಂತ ಕೇಳಿದಾಗ, ಸೊ ನೋಡಿ ಸರ್ ಇವರು ಡೆಕೋರೇಷನ್ಗಂತ ಕರೆದಿದ್ರು, ನೋಡಿದ್ರೆ ದುಡ್ಡೇ ಕೊಡ್ತಾ ಇಲ್ಲ ಅಂತ ಹೇಳಿದಾಗ, ಆ ಕಡೆ ಮೂಲೆಯಲ್ಲಿ ನಿಂತು ವಿಶಾಲಕ್ಷಮ್ಮ ಬಗ್ಗಿ ನೋಡ್ತಾ ಇರ್ತಾಳೆ. ಅವಳದೇ ಪ್ಲ್ಯಾನ್ ಆಗಿರುತ್ತೆ. ಹಾಗೆ ಸರ್ ನೋಡಿ ಸರ್ ನನಗೆ ಮೋಸ ಮಾಡಬೇಡಿ, ನನ್ನ ದುಡ್ಡು ನನಗೆ ವಾಪಸ್ ಕೊಡಿ ಅಂತ ಹೇಳಿದಾಗ, ಹೇಗಮ್ಮ ಕೊಡೋಕ್ಕಾಗುತ್ತೆ, ಅಲ್ಲ ಇವರಿಗೆ ನಾವು ಡೆಕೋರೇಷನ್ ಆರ್ಡ್ರ್ ಕೊಟ್ಟಿದ್ದು ತಪ್ಪಾಯಿತು ಅಂತ ಹೇಳ್ತಾರೆ. ಮೀನಾ ಸೈನ್ ಮಾಡಿರೋ ಒಂದು ಪೇಪರ್ ತೊಗೊಂಡು, ನೋಡಿ ಅಮ್ಮ ಇದು ನೀವೇ ತಾನೇ ಬರೆದು ಕೊಟ್ಟಿರೋದು, ಅದರಲ್ಲಿ ನೀವು ಎಲ್ಲ ಅಮೌಂಟು ಇಸ್ಕೊಂಡಿದ್ದೀನಂತ ಸೈನ್ ಹಾಕಿದ್ದೀರಲ್ವಾ ಅಂತ ಹೇಳಿದಾಗ, ಸರ್
ನಾನು ಅದನ್ನು ಓದಿಲ್ಲ ಸರ್, ಹಾಗೆ ನಾನು ಸೈನ್ ಹಾಕ್ಬಿಟ್ಟೆ. ನಂಬಿಟ್ಟು ಸೈನ್ ಹಾಕಿ ಈ ಥರ ಮೋಸ ಮಾಡ್ತಿದ್ದೀರಲ್ವಾ ನೀವು ಅಂತ ಹೇಳಿದಾಗ ವಿಶಾಲಾಕ್ಷಮ್ಮ ಆ ಕಡೆ ಮೂಲೆ ನಿಂತ್ಕೊಂಡು ನಕ್ಕೊಂಡು ನೋಡ್ತಾ ಇರ್ತಾಳೆ. ಆ ವ್ಯಕ್ತಿ ಹೇಳ್ತಾಳೆ, ಈ ಪೇಪರ್ ಓದಮ್ಮ, ಓದ್ಬಿಟ್ಟು ಹೇಳು ಅಂತ ಹೇಳಿದಾಗ ಆ ಪೇಪರ್ ಓದ್ತಾಳೆ ಮೀನಾ. ಓದ್ಬಿಟ್ಟು ಸರ್ ಇದು ಬೇರೆ ಥರನೇ ಇದೆ ಸರ್ ಅಂತ ಹೇಳಿದಾಗ ಆ ಯಪ್ಪ ಪೇಪರ್ನ ಕಸ್ಕೊಂಡು, ನೋಡಿ ಸರ್ ಹೆಂಗೆ ಮಾಡ್ತಿದ್ದಾರೆ ಇವರು, ಬರ್ಕೊಡೋರ್ಗು ಬರ್ದ್ಕೊಟ್ಟು ಈಗ ನಮ್ಮನ್ನೇ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ವ್ಯಕ್ತಿ ಹೇಳ್ತಾರೆ. ಆ ವ್ಯಕ್ತಿ ಹೇಳ್ತಾಳೆ, ನೀನು ಫ್ರಾಡ್ ಥರ ಕಾಣಿಸ್ತಿದೆ ಅಂತ ಹೇಳಿದಾಗ, ಸರ್ ನಾನು ಹಗಲು ರಾತ್ರಿ ಕಷ್ಟಪಟ್ಟು ನಾನು ಮಾಡಿರೋದು ಸರ್, ಅಂಥದ್ರಲ್ಲಿ ನೀವು ನೋಡಿದ್ರೆ ಈ ಥರ ಮಾಡ್ತಿದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ದುಡ್ಡನ್ನ ವಾಪಸ್ ಕೊಡಿ ಸರ್ ಅಂತ ಹೇಳಿದಾಗ, ನೀನು ಕೋರ್ಟಿಗೆ ಬಂದು ನಾನು ಉತ್ತರ ಕೊಡೋದು ನನಗೆ ಗೊತ್ತಿದೆ, ನಿನ್ನ ಇಲ್ಲಿಂದ ಹೊರಡು ಅಂತ ಹೇಳಿದಾಗ, ಸರ್ ನಿಮ್ಮ ಕಾಲಿಗೆ ಬೀಳ್ತೀನಿ, ನನ್ನ ದುಡ್ಡು ವಾಪಸ್ ಕೊಡಿ ಸರ್ ಅಂತ ಹೇಳಿ ತುಂಬಾ ಬೇಡ್ಕೋತಾಳೆ ಮೀನಾ. ಆ ವ್ಯಕ್ತಿ ಹೇಳ್ತಾರೆ, ಇವ್ರಿಗಾಗ ಆಚೆ ತಳ್ರಮ್ಮ ಅಂತ ಹೇಳಿದಾಗ ಅಲ್ಲಿ ಇರೋ ಹೆಂಗಸರೆಲ್ಲ ಬಂದು ಹೋಗಮ್ಮ ಆಚೆ ಅಂತ ಹೇಳಿ ತಳ್ತಾ ಇರೋವಾಗ, ನಾನು ಹೋಗಲ್ಲ, ನಾನು ದುಡ್ಡು ಕೊಡೋವರೆಗೂ ನಾನು ಹೋಗಲ್ಲ ಅಂತ ಹೇಳಿ ಮೀನಾ ತುಂಬಾ ಹಠ ಮಾಡ್ತಾಳೆ. ಆಚೆ ತಳ್ಳಿದ ಮೇಲೆ ಮೀನಾ ಬೈಕ್ ಎತ್ಕೊಂಡು ಹತ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ವಿಶಾಲಾಕ್ಷಿ ಹಿಂದ್ಗಡೆಯಿಂದ ನಕ್ಕೊಂಡು ನೋಡ್ತಾ ಇರ್ತಾಳೆ. ವಿಶಾಲಾಕ್ಷಿ ಅವನ ಜೊತೆ ಚೇಲಗಳಿಗೆ ಹೇಳ್ತಾಳೆ, ನಾನು ಎಷ್ಟು ಹೇಳ್ದೆ ಇವಳಿಗೆ ಬೇಡ 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 ಅಂತ, ನನ್ನ ಮಾತು ಕೇಳಿದ್ಲ, ಈಗ ಸರ್ಯಾಗಿ ಅನುಭವಿಸಿದ್ಲು, ಹೀಗೆ ಆಗ್ಬೇಕು ಇವಳಿಗೆ ಅಂತ ಹೇಳಿ ಹೇಳ್ತಾಳೆ. ಮೀನಾ ರೋಡ್ ತುಂಬ ಹತ್ಕೊಂಡು ಹೋಗ್ತಾ ಇರ್ತಾಳೆ. ಅದೇ ಟೈಮಲ್ಲಿ ವಿಶಾಲಾಕ್ಷಿ ಅಂದರೆ ಶಾಂತಿಗೆ ಫೋನ್ ಮಾಡ್ತಾಳೆ. ಹಲೋ ಅಂತ ಹೇಳಿದಾಗ, ನಿನಗೊಂದು ಸಿಹಿ ಸುದ್ದಿ ಹೇಳಬೇಕು ಅಂತ ಹೇಳಿದಾಗ, ಏನದು ಅಂತ ಹೇಳಿದಾಗ, ಮೀನಾ ಒಂದು ದೊಡ್ಡ ಆರ್ಡ್ರ್ ತೊಗೊಂಡಿದ್ಲು ಅಲ್ವಾ ಅಂತ ಹೇಳಿದಾಗ, ಹೌದು 2 ದಿನ ಕುಂದು ಕುಪ್ಪಳಿಸ್ಬಿಟ್ಲು ಹಾಗೆ ಖುಷಿಯಲ್ಲಿ ಅಂತ ಹೇಳಿದಾಗ, ಇನ್ಮೇಲೆ ಆ ಥರ ಇರೋದೇ ಇಲ್ಲ ಅವಳಿಗೆ ಸಂತೋಷ ಅನ್ನೋದು ಇನ್ಮೇಲೆ ಇರಲ್ಲ ಅಂತ ಹೇಳಿದಾಗ ಶಾಂತಿ ಶಾಕ್ ಆಗಿ ಕೇಳಿಸ್ಕೊತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.